ಇಂದಿನ ಸ್ವಚ್ಛತಾ ಚಟುವಟಿಕೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಪ್ರಮುಖ ವೈಶಿಷ್ಟ್ಯಗಳು: ವಿಸ್ತೀರ್ಣ ಉದ್ಯಾನವನವು ಸುಮಾರು 643 ಚದರ ಕಿಲೋಮೀಟರ್ ಪ್ರದೇಶವನ್ನು ಆವರಿಸಿದೆ. ವನ್ಯಜೀವಿ: ಇಲ್ಲಿ ಹುಲಿ, ಚಿರತೆ, ಆನೆ, ಕರಡಿ, ಗೌರ, ಕಾಡು ಪಾಪ, ವಿವಿಧ ಜಾತಿಯ ಜಿಂಕೆಗಳು ಮತ್ತು 250ಕ್ಕೂ ಹೆಚ್ಚು ಜಾತಿಯ ಪಕ್ಷಿಗಳು ಕಂಡುಬರುತ್ತವೆ. ನದಿಗಳು: ಕಂಬಿನಿ, ಲಕ್ಷ್ಮಣ ತೀರ್ಥ ಮತ್ತು ನಾಗರಹೊಳೆ ನದಿಗಳು ಈ ಪ್ರದೇಶದ ಮೂಲಕ ಹರಿಯುತ್ತವೆ. ಇದು ಉದ್ಯಾನವನದ ಜೀವವೈವಿಧ್ಯತೆಗೆ ಕೊಡುಗೆ ನೀಡುತ್ತದೆ. ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್: ಈ ಉದ್ಯಾನವನವು ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ನ ಒಂದು ಭಾಗವಾಗಿದೆ. ಇದು ದಕ್ಷಿಣ ಭಾರತದ ದೊಡ್ಡ ಸಂರಕ್ಷಿತ ಪ್ರದೇಶಗಳಲ್ಲಿ ಒಂದಾಗಿದೆ. ಇತಿಹಾಸ: ನಾಗರಹೊಳೆಯನ್ನು ಮೂಲತಃ ಮೈಸೂರು ರಾಜರ ಬೇಟೆಯ ತಾಣವಾಗಿ ಬಳಸಲಾಗುತ್ತದೆ. ನಂತರ 1955ರಲ್ಲಿ ವನ್ಯಜೀವಿ ಅಭಯಾರಣ್ಯವಾಗಿ ಮತ್ತು 1988ರಲ್ಲಿ ರಾಷ್ಟ್ರೀಯ ಉದ್ಯಾನವನವಾಗಿ ಪರಿಗಣಿಸಲಾಗಿದೆ. ಭೇಟಿ ನೀಡಲು ಸೂಕ್ತ ಸಮಯ: ಸಾಮಾನ್ಯವಾಗಿ ಸೆಪ್ಟೆಂಬರ್ನಿಂದ ಮೇ ತಿಂಗಳವರೆಗೆ ಭೇಟಿ ನೀಡುವುದು. ಈ ಸಮಯದಲ್ಲಿ ಪ್ರವಾಸಿಗರು ಜೀಪ್ ಸಫಾರಿಗಳು ಮತ್ತು ಇತರ ಚಟುವಟಿಕೆಗಳ ಮೂಲಕ ವನ್ಯಜೀವಿಗಳನ್ನು ಸುಲಭವಾಗಿ ನೋಡಬಹುದು. ಪ್ರವಾಸಿಗರ ಚಟುವಟಿಕೆಗಳು: ಜೀಪ್ ಸಫಾರಿ: ನಾಗರಹೊಳೆಯ ಕಾನನಗಳನ್ನು ಅನ್ವೇಷಿಸಲು ಇದು ಒಂದು ಜನಪ್ರಿಯ ಮಾರ್ಗವಾಗಿದೆ. ಆನೆ ಸವಾರಿ: ಆನೆಗಳ ಮೇಲೆ ಸವಾರಿ ಮಾಡುವ ಮೂಲಕ ಉದ್ಯಾನವನವನ್ನು ವಿವರಿಸಬಹುದು. ವಾಕಿಂಗ್ ಟ್ರೇಲ್ಗಳು: ಕೆಲವು ನಿರ್ದಿಷ್ಟ ಪ್ರದೇಶಗಳಲ್ಲಿ ನಡಿಗೆಯ ಮೂಲಕ ಪ್ರಕೃತಿಯ ಸೌಂದರ್ಯವನ್ನು ಆನಂದಿಸಬಹುದು. ಸಂಸ್ಕೃತಿ: ಸ್ಥಳೀಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಅನುಭವಿಸಲು ಅವಕಾಶವಿದೆ. ನಾಗರಹೊಳೆ ಕುರಿತು ಸಂಪೂರ್ಣ ಮಾಹಿತಿಯನ್ನು ಪ್ರಸ್ತುತಪಡಿಸಿರುವಂತಹ 6ನೇ ತರಗತಿ ವಿದ್ಯಾರ್ಥಿಗಳಿಗೆ ತುಂಬ ಧನ್ಯವಾದಗಳು.